ನಮಸ್ತೆ, ಪವಿತ್ರ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತು ನಾವು ಮನೆಯಲ್ಲಿ ಕುಂಕುಮಾದಿ ಆಯಿಲ್ನ ಯೂಸ್ ಮಾಡಿಕೊಂಡು ಜೆಲ್ ಕ್ರೀಮ್ ಹೇಗೆ ಮಾಡೋದು, ಸೊ ಒಳ್ಳೆ ನರಿಷ್ಮೆಂಟಿಗೆ, ಸ್ಕಿನ್ ನರಿಷ್ಮೆಂಟಿಗೆ ಅಂತ ನಾನು ಇಲ್ಲಿ ಹೇಳ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೆ ಕೊನೆಯವರೆಗೂ ನೋಡಿ. ಸೊ ಇಲ್ಲೇನು ತೋರಿಸ್ತಾ ಇದ್ದೀನಿ, ಇದೇ ಕ್ರೀಮು ಇವತ್ತು ನಿಮಗೆ ಹೇಳ್ಕೊಡ್ತಾ ಇರೋದು. ಅದು ಒಂದು 3 to 4 ಇಂಗ್ರೀಡಿಯೆಂಟ್ನ ಯೂಸ್ ಮಾಡಿ ಯಾವುದೇ ಹೆಚ್ಚಿಗೆ ಖರ್ಚಿಲ್ಲದೆ ಹೇಗೆ ಅಂತ ನಾನು ಇಲ್ಲಿ ಹೇಳ್ಕೊಡ್ತೀನಿ. ಅದಕ್ಕೋಸ್ಕರ ನಾನು ಇಲ್ಲಿ ಒಂದು ಗ್ಲಾಸ್ ಕಂಟೈನರ್ನ ತಗೊಂಡು ಅದಕ್ಕೆ ಅಲೋವಿರಾ ಜೆಲ್ ತಗೊಳ್ತಾ ಇದ್ದೀನಿ. ಇದಕ್ಕೆ ಯಾವುದೇ ರೀತಿ ಕಲರಿಂಗ್ ಯೂಸ್ ಮಾಡಿಲ್ಲ, ಫ್ರೆಗ್ರೆನ್ಸ್ ಇರಲ್ಲ. ಆ ಥರ ಅಲೋವಿರಾ ಜೆಲ್ ಸಿಗುತ್ತೆ, ನೀವು ಅದನ್ನು ತಗೊಳ್ಳಿ. ಇಲ್ಲಿ ಒಂದು 50 ಗ್ರಾಮ್ ಮಾಡ್ತಾ ಇರೋದ್ರಿಂದ ನಾನು 2 ದೊಡ್ಡ ಸ್ಪೂನಲ್ಲಿ 2 ಸ್ಪೂನು ಒಂದು ಎಲೋವಿರಾ ಜೆಲ್ ತಗೊಂಡಿದ್ದೀನಿ. ಸೊ ಆ ಜೆಲ್ ಜೊತೆ ನಾವು ಮನೆಯಲ್ಲೇ ಮಾಡಿರೋ ಅಂಥ ಒಂದು ಕುಂಕುಮಾದಿ ಆಯಿಲ್ ಅಂತ ತುಂಬ ಜನ ತಗೊಂಡು ಬಂಗೋಗಿದೆ, ಮತ್ತು ಟ್ಯಾನ್ ಹೋಗಿದೆ, ಪಿಂಪಲ್ ಕಲೆ ಹೋಗಿದೆ ಅಂತ ಹೇಳ್ತಿದ್ದಾರೆ. ಸೊ ಅದೇ ಕುಂಕುಮಾದಿ ಆಯಿಲ್ನ ನಾವು ಇವಾಗ ತಗೊಂಡ್ಬಿಟ್ಟು ಕ್ರೀಮ್ನ ಮಾಡ್ತಾ ಇದ್ದೀವಿ. ತುಂಬ ಈಸಿ ಮೆಥಡು. ನೀವು ನಿಮ್ಮ ಮನೆಯಲ್ಲಿ ಆರಾಮಾಗಿ ಮಾಡಿಕೊಂಡು ನಿಮ್ಮ ಸ್ಕಿನ್ನಲ್ಲಿರೋ ಕಲೆಗಳನ್ನೆಲ್ಲ ಹೋಗಲಾಡಿಸ್ಕೋಬೋದು. ಒಂದು ಗ್ಲೋನೆಸ್ನ ನಿಮಗೆ ಇದು ಕೊಡುತ್ತೆ. ಸೊ ಇವಾಗ ನಾನೇನಂದರೆ 2 ಸ್ಪೂನು ಒಂದು ಅಲೋವಿರಾ ಜೆಲ್ಗೆ 2 ಸ್ಪೂನು ಕುಂಕುಮಾದಿ ಆಯಿಲ್ನ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ, ಯಾಕೆಂದರೆ ಜೆಲ್ ಜೊತೆ ಇದು ಕಂಬೈನ್ ಆಗಬೇಕಲ್ಲ, ಹಾಗಾಗಿ. ಪ್ಲಸ್ ಇದ್ರ ಜೊತೆ ಎಸೆನ್ಷಿಯಲ್ ಆಯಿಲ್ನ ತಗೋತಾ ಇದ್ದೀನಿ. ನಿಮ್ಮ ಹತ್ರ ಯಾವುದಿದೆ ಆ ಎಸೆನ್ಷಿಯಲ್ ಆಯಿಲ್ನ ನೀವು ಆರಾಮಾಗಿ ಯೂಸ್ ಮಾಡಿ. ನಿಮ್ಮ ಹತ್ರ ಸಪೋಸ್ ಎಸೆನ್ಷಿಯಲ್ ಆಯಿಲ್ ಇಲ್ಲ ಅಂತ ಅಂದ್ಕೊಳ್ಳಿ, ನೀವು ಅದನ್ನು ಸ್ಕಿಪ್ ಮಾಡ್ಬೋದು. ಎನಿಹೌ ಎಲ್ಲರಿಗೂ ಒಂದು ವಿಟಮಿನ್ ಇ ಅನ್ನೋದು ಕ್ಯಾಪ್ಸೂಲ್ಸು ನಿಮಗೆ ಮೆಡಿಕಲಲ್ಲಿ ಸಿಗುತ್ತೆ. ಒಂದು ವಿಟಮಿನ್ ಇ ಕ್ಯಾಪ್ಸೂಲ್ನ ಯೂಸ್ ಮಾಡಿ ಸಾಕು. ಜಸ್ಟ್ 3 ಇಂಗ್ರೀಡಿಯೆಂಟ್ ಯೂಸ್ ಮಾಡಿಕೊಂಡು ನೀವು ಆರಾಮಾಗೆ ಈ ಒಂದು ಜೆಲ್ ಕ್ರೀಮ್ನ ಮಾಡಿಕೊಂಡು ನೈಟ್ ಅಪ್ಲಿಕೇಶನ್ಸಲ್ಲಿ ನೀವು ಇದನ್ನು ಹಾಕೋಬೋದು. ಇದನ್ನು ನೀವು ರೆಗ್ಯುಲರ್ ಯೂಸ್ ಮಾಡ್ತಾ ಹೋದಂಗೆ ಕಲೆಗಳೆಲ್ಲ ಹೊರಟೋಗ್ತದೆ, ಟ್ಯಾನ್ ಇದ್ದರೆ ಹೋಗ್ತದೆ. ಸೊ ರೆಗ್ಯುಲರ್ ಯೂಸ್ ಮಾಡಿದರೆ ನಿಮಗೆ ಬಂಗು ಹೋಗೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಬಿಕಾಸ್ ಇಲ್ಲಿ ನಾವು ಕುಂಕುಮಾದಿ ಆಯಿಲ್ನ ಯೂಸ್ ಮಾಡಿದ್ದೀವಿ. ಸೊ ಇವಾಗ ನೋಡಿ ನೀಟಾಗಿ ಬ್ಲೆಂಡ್ ಮಾಡ್ತಾ ಇದ್ದೀನಿ. ಆದರೂ ಕೂಡ ಸಪ್ರೇಟ್ ಇದೆ, ಆಯಿಲ್ ಸಪ್ರೇಟು, ಜೆಲ್ ಸಪ್ರೇಟ್ ಇದೆ. ಹಾಗಾಗಿ ನಾನು ಇಲ್ಲೇನು ಮಾಡ್ತಿದ್ದೀನಿ ಅಂದರೆ ಒಂದು ಚಿಕ್ಕ ಬ್ಲೆಂಡರ್ ಇದೆ. ಸೊ ಆ ಬ್ಲೆಂಡರಲ್ಲಿ ಒಂದು ಸತಿ ನೀಟಾಗಿ ಬ್ಲೆಂಡ್ ಮಾಡ್ತಾ ಇದ್ದೀನಿ. ಆವಾಗ ನೋಡಿ ಹೇಗೆ ಅದು ಕ್ರೀಮಿ ಕನ್ಸಿಸ್ಟೆನ್ಸಿಗೆ ಬರುತ್ತೆ ಅಂತ. ಸೊ ಎಲ್ಲರ ಮನೆಯಲ್ಲೂ ಇದಿರುತ್ತೆ, ತುಂಬ ಈಸಿ ಮಾಡ್ಕೊಳ್ಳಿ. ಕುಂಕುಮಾದಿ ಆಯಿಲ್ ಬೇಕಂದರೆ ನನ್ನ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ, ನಾವು ಕಳಿಸ್ಕೊಡ್ತೀವಿ. ಸೊ ನೀವು ತಗೊಂಡು ಕೂಡ ಮಾಡ್ಕೊಳ್ಬೋದು. ಈಗ ನೋಡಿ ಅದೆಷ್ಟು ಸೂಪರಾಗಿ ಕ್ರೀಮ್ ಕನ್ಸಿಸ್ಟೆನ್ಸಿಗೆ ಬಂತು. ಕಲರು ಅಷ್ಟೇ ತುಂಬ ನ್ಯಾಚುರಲ್ಲಾಗಿ ಚೆನ್ನಾಗಿರೋ ಒಂದು ಕಲರ್ ಬಂದಿದೆ. ಈ ಥರ ಮಾಡಿಕೊಂಡು ಏರ್ ಟೈಟ್ ಕಂಟೈನರಲ್ಲಿ ನೀವು ಇದನ್ನು ಹಾಕ್ಕೊಂಡು ಒಂದು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಒಂದು 3 ಮಂತ್ ಇಟ್ಕೊಬೋದು. ಹೊರಗಡೆನೂ ಇಟ್ಕೋಬೋದು ಒಂದು 2 to 3 ಮಂತು. ಏಕೆಂದರೆ ಇಲ್ಲಿ ಯಾವುದೇ ಆಯಿಲನ್ನು ಬರೀ ಆಯಿಲ್ ಯೂಸ್ ಮಾಡಿರೋದು, ಯಾವುದೇ ರೀತಿ ವಾಟರ್ ಯೂಸ್ ಮಾಡಿಲ್ವಲ್ಲ. ಸೊ ಹಾಗಾಗಿ ಒಂದು ಸ್ವಲ್ಪ ನೀವು 3 ಮಂತ್ ತನಕ ಇಟ್ಕೊಂಡು ವಿತೌಟ್ ಪ್ರಿಸರ್ವೇಟಿವ್ಸು ನೀವು ಇದನ್ನು ಯೂಸ್ ಮಾಡ್ಬೋದು. ಫೇಸ್ಗೆ ಯೂಸ್ ಮಾಡ್ತಾ ಹೋದಂಗೆ ಕಲೆಗಳೆಲ್ಲ ಹೊರಟೋಗುತ್ತೆ, ಒಳ್ಳೆ ನರಿಷ್ಮೆಂಟ್ ಸಿಗುತ್ತೆ, ಒಳ್ಳೆ ಗ್ಲೋ ಸಿಗುತ್ತೆ ನಿಮ್ಮ ಸ್ಕಿನ್ಗೆ. ಮಾಡ್ಕೊಳ್ಳಿ, ಇದನ್ನು ಮಾಡ್ಕೊಂಡು ಯೂಸ್ ಮಾಡಿದ ಮೇಲೆ ಹೇಗೆ ಅನ್ನಿಸ್ತು ನಿಮ್ಮ ಸ್ಕಿನ್ಗೆ ಅಂತ ನಂಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಅದೇ ರೀತಿ ನಾನು ಕೊಡ್ತಿರೋ ಕಂಟೆಂಟು ನಿಮಗೆ ಇಷ್ಟ ಆಯಿತು ಅಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಹೇಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಕುಂಕುಮಾದಿ ಆಯಿಲ್ ಏನಾದರೂ ನಿಮಗೆ ಬೇಕು ಅಂತ ಅನಿಸಿದರೆ ನಾನು ನಂಬರ್ ಕೊಡ್ತೀನಿ ಲಾಸ್ಟಲ್ಲಿ, ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಏಕೆಂದರೆ ತುಂಬ ಜನ ತಗೊಂಡು ಬಂಗು ಹೋಗಿದೆ, ಕಲೆಗಳು ಹೋಗಿದೆ, ಸನ್ ಟ್ಯಾನ್ ಹೋಗಿ ಆಂಟಿ ಏಜಿಂಗ್ ಆಗಿ ಕೂಡ ನಮ್ಮ ಕುಂಕುಮಾದಿ ಆಯಿಲ್ ವರ್ಕ್ ಮಾಡ್ತಾ ಇದೆ. ಸೊ ನೀವು ಅದ್ರ ಪ್ರಯೋಜನಗಳನ್ನು ಪಡ್ಕೊಳ್ಳಿ. ಸೊ ಇವಾಗ ನೋಡಿ ಇದು ಆಗಿದೆ. ನಾನು ಏರ್ ಟೈಟ್ ಕಂಟೈನರಲ್ಲಿ ಸ್ಟೋರ್ ಮಾಡಿ ಇಡ್ತಾ ಇದ್ದೀನಿ. ಮತ್ತು ಇನ್ನೊಂದು ವಿಚಾರ ಏನಂದರೆ, ಇದನ್ನು ನೀವು ಅಪ್ಲೈ ಮಾಡಿದಾಗ, ನೀಟಾಗಿ ರಬ್ ಮಾಡಿದಾಗ ನಿಮಗೆ ಆಯಿಲ್ನೆಸ್ ಅನಿಸಲ್ಲ. ನೀಟಾಗಿ ಅಬ್ಸರ್ವ್ ಆಗುತ್ತೆ ಸ್ಕಿನ್ಗೆ. ಆಯಿಲ್ ಹಾಕ್ಕೊಂಡಿದ್ದೀನಿ ಅಂತಲೂ ಕೂಡ ನಿಮಗೆ ಫೀಲಿಂಗೇ ಬರಲ್ಲ. ಅಷ್ಟು ಚೆನ್ನಾಗಿದೆ ಈ ಕ್ರೀಮು. ನೀವು ಮಾಡ್ಕೊಳ್ಳಿ, ಕಡಿಮೆ ಖರ್ಚಲ್ಲಿ ಮಾಡಿಕೊಂಡು ನೀವೇ ಮನೆಯಲ್ಲಿ ನಿಮ್ಮ ಕೈಯಾರೆ ಮಾಡಿಕೊಂಡು ಯೂಸ್ ಮಾಡಿ ಆದಮೇಲೆ ಕಮೆಂಟಲ್ಲಿ ಹಾಕಿ ಹೆಂಗೆ ಅನ್ನಿಸ್ತು, ನಿಮ್ಗೆ ವರ್ಕ್ ಆಯಿತಾ ಈ ಕ್ರೀಮು ಏನು ಅಂತ. ಮತ್ತು ನಿಮಗೆ ನೆಕ್ಸ್ಟ್ ಯಾವ ವಿಡಿಯೋ ಬೇಕು ಅಂತ ಆಸೆ ಇರುತ್ತೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಆ ರಿಲೇಟೆಡ್ ವಿಡಿಯೋ ಮಾಡ್ತೀನಿ, ಅದನ್ನು ನೋಡಿಕೊಂಡು ನೀವು ಯೂಸ್ ಮಾಡ್ಕೊಳ್ಳಿ. ನಾವು ಸೋಪ್ ಮೇಕಿಂಗ್ ಹೇಗೆ ಮಾಡೋದು ಅನ್ನೋದೆಲ್ಲ ನಮ್ಮ ಚಾನಲಲ್ಲಿ ಹೇಳ್ಕೊಟ್ಟಿದ್ದೀನಿ. ಸೊ ನೋಡಿಕೊಂಡು ಮಾಡ್ಕೊಳ್ಳಿ. ಮೆಲ್ಟನ್ ಪೂರಲ್ಲಿ ಹೇಳ್ಕೊಟ್ಟಿದ್ದೀನಿ, ಕೋಲ್ಡ್ ಪ್ರೊಸೆಸಲ್ಲಿ ಹೇಳ್ಕೊಟ್ಟಿದ್ದೀನಿ, ತುಂಬ ವೆರೈಟೀಸ್ ಹೇಳ್ಕೊಟ್ಟಿದ್ದೀವಿ. ಸೊ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.